ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇದೊಂದು ಅನ್ಪ್ಲಾನ್ಡ್ ಟ್ರಿಪ್. ಎಲ್ಲಿಗೆ ಅಂತ ಗೊತ್ತಿಲ್ಲ. ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೇಲಿದ್ದೆ ಆಯ್ತಾ. ಇವನು ಕಾಲ್ ಮಾಡಿ ಹೊರಡು ಹೋಗೋಣ ಅಷ್ಟೇ, ಎಲ್ಲಿಗೆ ಅಂತಾನು ಹೇಳಿಲ್ಲ, ಹೊರಡು ಹೋಗೋಣ ಅಷ್ಟೇ. ಈಗ ಹೊರಟ್ಬಿಟ್ಟು ಹೋಗ್ತಿದೀವಿ. ಇವಾಗ ಸುಂಟಿಗೊಬ್ಬ ಬಿಟ್ಟಿದೀವಿ. ಎಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ. ಇನ್ನೊಬ್ಬ ಯಾರು ಜಾಯಿನ್ ಆಗ್ತಾನೆ, ಫ್ರೆಂಡ್, ಸ್ಕೂಲ್ ಮೇಟ್. ಅವ್ರೀಗ ಬರ್ತಾನೆ ನೋಡಿ. ಅವ್ನು ಬಂದ್ಮೇಲೆ ಪ್ಲಾನ್ ಎಲ್ಲಿಗೆ ಹೇಳ್ತಾನೆ ಅಲ್ಲಿಗೆ ಅವ್ನು ಎಲ್ಲಿಗೆ ಹೇಳ್ತಾನೆ ಅಲ್ಲಿಗೆ ಹೋಗೋದು. ಇವತ್ತು ಹೋಗೋ ಪ್ಲೇಸ್ ಎಲ್ಲ ಅನಿರೀಕ್ಷಿತ ಪ್ಲೇಸ್ಗಳು. ನೋಡೋಣ ಈ ವಿಡಿಯೋ ಹೇಗ್ ಬರ್ತದ ಅಂತ. ಈಗ ಬ್ಯಾಂಗ್ಳೂರ್ ಹೋದ್ವಿ, ಹೇಳಕ್ಕಾಗಲ್ಲ. ವಾಪಸ್ ಡ್ಯೂಟಿ ಬರ್ಬೇಕು ಸಂಜೆ. ಬಿಟ್ರೆ ಆಯ್ತು ಬಿಡು. ಮನೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದೀವಿ. ನೋಡು, ಈಗ ಒಂದು ಫ್ಯೂಲ್ ಎಲ್ಲ ಹಾಕ್ಸಿ. ಫ್ಯೂಲ್ ಸ್ಪಾನ್ಸರ್ ಇವನು, ಊಟ ಸ್ಪಾನ್ಸರ್ ನಾನು, ಎಣ್ಣೆ ಸ್ಪಾನ್ಸರ್ ಅವನು. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು. ಇಲ್ಲ ಊಟ ನಮ್ದು, ಎಣ್ಣೆ ನಿಮ್ದು. ಇವತ್ತು ಫಸ್ಟ್ ಟೈಮ್ ನಾನು ಕಾರಲ್ಲಿ ಒಂದು ಬ್ಲಾಗ್ ಮಾಡ್ತಿರೋದು. ಇಷ್ಟೇ ಬರೀ ಬೈಕಲ್ಲಿ ಹೋಗಿ ಮಾಡಿದೆ. ಫಸ್ಟ್ ಟೈಮ್ ನಾ ಮಾಡ್ತಿದ್ದಾನೆ. ಅದು ಇವನು ಹೊಸ ಕಾರ್ ಬೇರೆ ತಗೊಂಡಿದ್ದಾನೆ. ಹೋಯ್ತು ರಿಚ್ ಕಿಡ್ ಏನಲ್ಲಪ್ಪ, ಮಿಡಲ್ ಕ್ಲಾಸ್. ಇದೊಂದು ಎಲ್ಲ ಡ್ರೀಮ್ ಇರುತ್ತೆ, ಗಾಡಿ ತಗೋಬೇಕು ಅಂತೆಲ್ಲ. ಹಿಂಗೇನೆ ಒಂದು ತಗೋಬಿಟ್ವಿ ಅಷ್ಟೇ. ಎಷ್ಟು ಮೈಲೇಜ್ ಕೊಡ್ತದ? ಇದೊಂದು ಕೊಡುತ್ತೆ, ಗೊತ್ತಲ್ಲ ಸ್ಟೀಮ್. 520ಗೆ ಪೆಟ್ರೋಲ್ ಹಾಕ್ಸಿದ್ದಾನೆ. 520ಗೆಲ್ಲ ಆಲ್ರೆಡಿ ಹಾಕಿದೀನಿ. ಆಲ್ರೆಡಿ ಮಡಿಕೇರಿಲಿ ಹಾಕಿದ್ದಾನೆ. ಮತ್ತೆ ಮಡಿಕೇರಿ ಸ್ವಲ್ಪ ಪೆಟ್ರೋಲ್, ಮತ್ತೆ 1040 ಶುಂಠಿ ಒಬ್ಬ ಸ್ವಲ್ಪ ಪೆಟ್ರೋಲ್ ಎಲ್ಲ ಸೇರಿಸಿ ಪೆಟ್ರೋಲ್ ಅಲ್ಲಿ ಹಾಕ್ಸಿ ಆಗುಂಟು. ನಾನಾದ್ರೆ 20 ರೂಪಾಯಿ ಪೇ ಮಾಡಕ್ಕೆ ಹೇಳ್ದ. ನೆಟ್ವರ್ಕ್ ಅಲ್ಲಿ ಅದು ಫೇಲ್ ಆಯ್ತು, ಅವನೇ ಪೇ ಮಾಡ್ದ. ಯಾಕಂದ್ರೆ ಫ್ಯೂಲ್ ಎಲ್ಲ ಒಂದೇ ಇವಾಗ. ಟ್ರಿಪ್ ಸ್ಟಾರ್ಟ್ ಆಗಿ 5 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಇವನಿಗೆ ಒಂದು ಫೋಟೋ ತೆಗಿಬೇಕಂತೆ. ಗಾಡಿ ಫುಲ್ ಗಾಡಿನ ತೊಳ್ದೇ ಇಲ್ಲ ಜನ. ತೊಳ್ದೆ ಇಲ್ಲ ಅಂತೇಳಿ ಮಡಿಕೇರಿ ಮಳೆ. ಮಡಿಕೇರಿಲಿ ಮಳೆ ಅಂದ್ರೆ ಬುಲೆಟ್ ಎಲ್ಲ ಹಾಕ್ಸಿದೆ ಸೈಡ್ ಟೈರಿಗೆ. ಇದೇ ಗಾಡಿ ಅಷ್ಟೇ. ಫೋಟೋ ತೆಗೇನಂತ ಕರೆದ, ಮತ್ತೆ ವಾಪಸ್ ಗಾಡಿ ಗಾಡಿ ಕೊಳೆ ಆಗಿದೆ ಅಂತ ಫೋಟೋ ಕ್ಯಾನ್ಸಲ್. ಒಳ್ಳೇದಾಯ್ತು, ಇಲ್ಲಾಂದ್ರೆ ಫೋಟೋ ತಗೊಂಡೆ ಇದ್ ಮಾಡ್ತಿದ್ದ. ನೆಕ್ಸ್ಟ್ ಸ್ಟಾರ್ಟ್ ದ ಟ್ರಿಪ್. ಸೇಫ್ಟಿ ಫಸ್ಟ್ ಸೇಫ್ಟಿ ನಾನು ಹಾಕೊಳ್ಳ. ಅಲ್ಲಿ ನಿಮ್ಮಪ್ಪ ಕ್ಯಾಮರಾ ಹಾಕಿದ್ರು ನನಗೆ. ನಾನು ಹಾಕೋಬೇಕು. ಇದಿಲ್ಲ ಅಲ್ಲ ಇದ್ರಲ್ಲಿ. ಅದೇ ಇಲ್ಲ ನಿಂಗೆ ಹಾಕಕ್ ಗೊತ್ತಿಲ್ಲ ಅಂತ ಹೇಳು. ಓ ಸುಡಿಕೆ ಅಲ್ಲಿ ಎಲ್ಲ ಅಲ್ಲಿ ಎಲ್ಲ ಅಲ್ಲ, ಅದು ಹೋಗಿರೋದು ಆತರ. ನಿಂಗೆ ಹಾಕಕ್ ಗೊತ್ತಿಲ್ಲ ಅಂತ ಹೇಳು ಕರೆಕ್ಟ್ ಆಗಿ. ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟ್, ಅದಕ್ಕೆ ಸೇಫ್ಟಿ. ಮಕ್ಳಿಗೆಲ್ಲ ಬೆಲ್ಟ್ ಹಾಕಿಕೊಂಡ್ಬಿಟ್ಟೆ, ಆ ಪರಿಸ್ಥಿತಿ ಪಕ್ಕ ಉಂಟಲ್ಲ. ಹಾ ಸರಿ, ಫಸ್ಟ್ ಸೇಫ್ಟಿ ಇಂಪಾರ್ಟೆಂಟ್, ಆಮೇಲೆ ಎಲ್ಲ. ನಿಮಗೆ ಜಾಸ್ತಿ ಫ್ಯಾನ್ಸ್ ಫಾಲೋವರ್ಸ್. ಈಗ ಒಂದು 4 ಸ್ಟಾಪ್ ಆಯಿತು. ಮತ್ತೆ ಯಾರೋ ಶೋರೂಮ್ ಹತ್ರ ಬಂದ. ಶೋರೂಮ್ ಹತ್ರ ಹೊಂಟು ಯಾರನ್ನೊಬ್ರು ಮಾತಾಡಿಸಿ ಮತ್ತೆ ಹೋಗ್ತಿದ್ದೀವಿ. ಹಿಂಗೆ ಮಾಡಿದ್ರೆ ನಾವು ತಲುಪೋದು ತುಂಬ ಲೇಟ್ ಆಗ್ತದೆ. ಕರ್ಕೊಂಡು ಹೋಯ್ತೀನಿ ನೋಡು, 160 ಕರ್ಕೊಂಡು ಹೋಯ್ತೀನಿ. ಬೇಡ, ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ, ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಕ್ಕೆ ಹೋಗು. ತಲುಪುದೇ ಸಾಕ. ಪ್ಲಾನಿಂಗ್ ಏನಿಲ್ಲ, ಸುಮ್ಮನೆ ಒಟ್ರಾಸಿ ಹೋಗ್ತಿರೋದು ಅಷ್ಟೇ. ಬರ್ಬೇಕು, ಬಂದ್ಮೇಲೆ ಎಲ್ಲ ಪ್ಲಾನಿಂಗ್. ಅವನ್ ಏನ್ ಹೇಳ್ತಾನೆ ಅದ್ರ ಮೇಲೆ. ಅವನು ಹೊರಟಿದಾನೋ ಇಲ್ಲೋ ಗೊತ್ತಿಲ್ಲ, ಹೋಗ್ಲೇಬೇಕೀಗ. ಕಾಲ್ ಮಾಡುವ. ನೈಟ್ ಒಂದ್ಸಲ ಮೆಸೇಜ್ ಮಾಡಿದ ಎಲ್ಲಿದ್ದೀರಾ ಅಂತ. ಬೆಳಿಗ್ಗೆ ಒಂದ್ಸಲ ಕೇಳ್ದ. ಕುಶನಾರ ಬಂದ್ಮೇಲೆ ಫೋನ್ ಮಾಡಕ್ ಹೇಳಿದ್ದೆ, ನಾವು ಕಾಲ್ ಮಾಡ್ಬೇಕು. ಇವಾಗ ಕುಶನಾರ ತಲುಪಿದೀವಿ. ಕಾಲ್ ಮಾಡುವಲ್ಲ ಅವನಿಗೆ. ಮನೋಜ್ ಒಂದು ಕಾಲ್ ಮಾಡುವ, ನೋಡು ಎಲ್ಲಿದ್ದಾನೆ ಅಂತ. ಕಾಲೇ ತೆಗಿತಿಲ್ಲಪ್ಪ ಏನೋ. ಬರ್ತೀವಿ ಅಂತೇಳಿ ರಿಂಗ್ ಆಗ್ತುಂಟು, ಕಾಲ್ ತೆಗಿತಿಲ್ಲ. ಕುಶನಾರ ತಲುಪಿದೀವಿ, ಅದಕ್ಕೆ ನೀವು ಕಾಲ್ ಮಾಡ್ತಿದ್ದೀವಿ. ಕರೆ ಮಾಡುತ್ತಿರುವ ವ್ಯಕ್ತಿಯು ಟ್ರಿಪ್ ಎಲ್ಲ ಪ್ಲಾನ್ ಮಾಡಾದ್ಮೇಲೆ ಈ ಜನ ಫೋನೇ ತೆಗಿತಿಲ್ಲ. ಅವನು ಎಲ್ಲಿಗೆ ಹೋಗಿದ್ದೇನೆ ಗೊತ್ತಿಲ್ಲ. ನೋಡುವ ಮತ್ತೆ ಕಾಲ್ ಮಾಡ್ತಾನೆ ಏನು ಅಂತ. ಕುಶನಗರ ತಲುಪಿದೀವಿ. ತಲುಪ್ದಾಗ ಕಾಲ್ ಮಾಡಕ್ ಹೇಳಿದ್ದಾನೆ, ಮಾಡಿದೀನಿ. ಇನ್ನು ಮಾಡಲ್ಲ, ನೋಡೋಣ ಅವನೇ ಮಾಡ್ಬೇಕಷ್ಟೇ. ನಾನು ಇವನು
ಸೇಫ್ಟಿ ಬೆಲ್ಟ್ ಎಲ್ಲ ಹಾಕುವಾಗ ನಂಗೆ ಯೋಚನೆ ಆಯ್ತು, ಯಾವುದು ಆಗ್ತಿರ್ಲಿಲ್ಲ, ಎಂತ ವಿಷಯ. ನಂಗೆ ಖುಷಿ ಆಯ್ತು, ಇವಾಗಾದ್ರೂ ಬುದ್ಧಿ ಬಂತಲ್ಲ, ಸೀಟ್ ಬೆಲ್ಟ್ ಎಲ್ಲ ಹಾಕ್ತಿದ್ದಾನಲ್ಲ ಅಂತ. ನನಗೆ ಇವಾಗ ಫ್ಲಾಶ್ ಆಯ್ತು, ಯಾಕಂದ್ರೆ ಇವಾಗ ತಾರಮಾರ ಕ್ಯಾಮ್ರಾ ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಇವನು ನನಗೂ, ನಾ ಸುಮ್ಮನೆ ಹಾಕೊಂಡೈತ ನಾ ಸೇಫ್ಟಿಗೆ ಅಂತ, ಇವನು ಹಾಕೊಂಡಿದ್ಗೆ ಆಶ್ಚರ್ಯ ಆಗಿತ್ತು. ಆಮೇಲೆ ಫ್ಲಾಶ್ ಆಯ್ತು, ಇವಾಗ ಹೇಳ್ತಿದ್ದಾನೆ, ಕ್ಯಾಮ್ರಾ ಎಲ್ಲ ತೋರಿಸ್ತಿದ್ದಾನೆ ಅಲ್ಲಿ. ಎಲ್ಲಿ ಕೃಷ್ಣನಗರ ಹತ್ರ, ಕೃಷ್ಣನಗರದಿಂದ ಬರುವಾಗ ಪಿರಿಯಾಪಟ್ಟಣ ಹೋಗೋ ರೋಡಲ್ಲಿ ಒಂದಿದೆ, ಅಲ್ಲೊಂದು ಕ್ಯಾಮ್ರಾ ಹಾಕಿದ್ದಾರೆ. ಮತ್ತೆ ಶುಂಠಿಕೊಪ್ಪ ಟೌನಲ್ಲಿ ಒಂದು ಕ್ಯಾಮ್ರಾ ಇದೆ, ಗುಡ್ಡೇಶ್ವರಲ್ಲಿ ಒಂದು ಕ್ಯಾಮ್ರಾ ಇದೆ, ತಾರಮರ ಟೆಕ್ನಾಲಜಿಯು. ಮಡಿಕೇರಿ ಒಂದು ಪೆಂಡಿಂಗ್ ಆಗ್ಬಿಟ್ಟು ಮಡಿಕೇರಿಲಿ ಯಾಕೆ ಹಾಕಿಲ್ಲ ಅಂತ ನಂಗೆ ಇನ್ನೂ ಗೊತ್ತಿಲ್ಲ. ಇಲ್ಲೆಲ್ಲ ಬಂದು ಒಂದ್ ಕಡೆಯಿಂದ ಹಾಕ್ತಿದ್ದಾರೆ ಕಾಣ್ತದೆ. ನಾನು ಅಷ್ಟೇ ಸಣ್ಣ ಟೌನಿಗೆ ಬಂದ್ರೆ ಹೆಲ್ಮೆಟ್ ಹಾಕ್ತಿರ್ಲಿಲ್ಲ, ಇವಾಗ ಪಕ್ಕ ಹಾಕೊಳ್ತಿದ್ದೀನಿ ಕ್ಯಾಮರಾ ಇದೆ ಅಂತ. ಡೆಂಗ್ ಬಿಡ್ತಾರೆ ನಿಮ್ಗೆ. ಸ್ಟಾರ್ಟ್ ಮಾಡಿ ಸ್ವಲ್ಪ ಹೊತ್ತಾಗಿಲ್ಲ, ಅಷ್ಟೆಲ್ಲ ಒಂದು ಟೀ ಬ್ರೇಕ್. ಡ್ರೈವರ್ ಈಗ ಶಿಫ್ಟ್ ಆಯ್ತಾ ಇದ್ದಾನೆ. ಅಕ್ಕನ್ ಚಿನ್ನು ಮಂಚಿನ ಸ್ಟಾರ್ಟಿಂಗ್ ಅಕ್ಕನ್ ಚಿನ್ನು ಪರವಾಗಿಲ್ಲ. ಅಕ್ಕನ್ ಚಿನ್ನು ಏನಂತ ಹೇಳಿದ್ರೆ, ನಾನು ಕಾಲ್ ಮಾಡ್ದ, ಮನೆ ಹತ್ರ ಬನ್ನಿ ಅಂತ ಹೇಳ್ದ. ಮನೆ ಎಲ್ಲಿಂದ ಹೇಳಿದ್ರೆ ಪಿರಿಯಾಪಟ್ಟಣ ಅಂತ ಹೇಳ್ದ. ಪಿರಿಯಾಪಟ್ಟಣ ಹತ್ರ ಬಂದಾಯ್ತು. ಪಿರಿಯಾಪಟ್ಟಣದಿಂದ ಈಗ ಮೈಸೂರು ಹೇಳ್ತಾನೆ ಗೊತ್ತಿಲ್ಲ, ನೋಡುವ ಎಲ್ಲಿ ಹೇಳ್ತಾನೆ ಅಲ್ಲಿಗೆ ಹೋಗ್ಬಿಡೋಣ. ನೆಕ್ಸ್ಟ್ ವಿಡಿಯೋ ಅವನ ಮನೆ ಹತ್ರ ಹಾಕ್ತೀವಿ. ಈಗ ಸಂತೋಷ್ ಈಗ ನೋಡಿ ಸ್ವಲ್ಪ ಸ್ಟಡಿ ಆದ. ಅಕ್ಕನ್ ಚಿನ್ನು ಈಗ ನಾವು ತಲುಪಾಯ್ತು ಕಂಪ್ಲಾಪುರ. ಯಾವತ್ತಿದೆ ವೆಯ್ಟ್ ಮಾಡೋದೇ ಆಯ್ತು, ಎಲ್ಲೋದ್ರೂ ವೆಯ್ಟ್ ಮಾಡೋದೇ ಆಯ್ತು ಇವರಿಗೆ. ಇನ್ನು 5 ನಿಮಿಷ ಅಂತ ಹೇಳಿದ್ದಾನೆ, ಇಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಯಾವ ಸೈಡಿಂದ ಬರ್ತಾನೆ ಗೊತ್ತಿಲ್ಲ, ಅಲ್ಲಿಂದ ಬರ್ಬೋದು, ನೋಡೋಣ. ಅವ್ನು ಬಂದಮೇಲೆ ಅವನು ಎಲ್ಲಿಗೆ ಹೇಳ್ತಾನೆ ಅಲ್ಲಿಗೆ ಹೋಗೋದು ನಮ್ಮ ಪ್ಲ್ಯಾನ್ ಇತ್ತು. ಮುಂಚೆ ಬೇರೆ ಪ್ಲ್ಯಾನ್ ಇತ್ತು. ಎಲ್ಲಿಗಂದ್ರೆ ನಾವು ಸ್ಕೂಲ್ ಹೋಗ್ತಿದ್ವಲ್ಲ, ಮುರಾರ್ಜಿಗೆ ಹೋಗುವ ಅಂತ. ಆಮೇಲೆ ಜನ ಕಮ್ಮಿ ಆಯಿತು, ಜನ ಕಮ್ಮಿ ಆದರೆ ಜೋಶ್ ಇರಲ್ಲ ಅಂತ ಅಲ್ಲಿಂದ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಅದಕ್ಕೆ ಸಡನ್ ಆಗಿ ಬೇರೆ ಕಡೆ ಕ್ಯಾನ್ಸಲ್ ಮಾಡಿದ್ದು, ಹೋಗೋದೇ ಬೇಡ ಅಂತ ಹೇಳಿದ್ದ. ಆದ್ರೂ ಬೆಳಿಗ್ಗೆ ಎತ್ಕೊಂಡ್ ಬಂದ್ಬಿಟ್ಟಿದೀನಿ. ಇಲ್ಲ ಅಂದ್ರೆ ನಂದೊಂದು ಗ್ಯಾಂಗ್ ಅಲ್ಲಿ ಒಂದು ಜೋಶೇ ಇರಲ್ಲ, ಅದಕ್ಕೆ ಎತ್ಕೊಂಡ್ ಬಂದು. ಇನ್ನೊಂದ್ 2-3 ಜನ ಇದ್ದೀರಾ ಮಸ್ತಾಗಿ ಇರ್ತಿದ್ ಮಾತ್ರ. ಅವ್ನು ಎಷ್ಟು ಗಂಟೆ ಪರವಾಗಿಲ್ಲ, ಒಳ್ಳೆಯವ್ರು 4 ಜನ ಇದ್ರೆ ಸಾಕಲ್ಲ. ಏನ್ ಹೇಳ್ತೀರಾ? ಅಷ್ಟೇ ಅವ್ನು ಎಷ್ಟು ಗಂಟೆ ಬರ್ತಾನೆ ಗೊತ್ತಿಲ್ಲ, ನೋಡುವ. ಡೂಡ್ ಬರ್ಬೇಕು, ಡೂಡ್ ನಮ್ದು ದೂಡ್ದು ಅವ್ನು ಹಿಂಗೆ ರೇಗಿಸ್ತಿದ್ವಿ ನಾವು ಸ್ಕೂಲಲ್ಲಿ ಇರ್ಬೇಕು. ಅವನಿಗೆ ಎಷ್ಟು ರೇಗಿಸ್ತೀವಿ ಅಂದ್ರೆ, ಮುರಾರ್ಜಿಲಿ ಎಂತ ಅಂದ್ರೆ ಉರ್ಸೋದೇ ಒಂದು ದೊಡ್ಡ ಇದು. ಅದ್ರಲ್ಲಿ ಏನಾದ್ರು ಪ್ರಶಸ್ತಿಗಳು ಏನಾದ್ರು ಲೆವೆಲ್ ಏನಾದ್ರು ಇರ್ದಿದ್ರೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮುರಾರ್ಜಿ ಬಾಯ್ಸ್ ಉರ್ಸೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬಿಡ್ತಿದ್ವಿ, ಫಸ್ಟ್ ಬರ್ತಿದ್ರು ಎಲ್ಲರೂ. ನಾವೇ ರೆಕಗ್ನೈಸ್ ಮಾಡ್ತಿದ್ವಿ ಈ ಇಂಡಿಯಾನ ಉರ್ಸೋದ್ರಲ್ಲಿ. ಇವಾಗ ಬಂದಿದ್ದಾನೆ, ಇಷ್ಟೊತ್ತು ವೆಯ್ಟ್ ಮಾಡಿ ಯಾವ್ದೋ ಗಾಡಿಲಿ. ನಮ್ಮ ಬೈಕ್ ಓಡ್ಸೋದು ಒಬ್ರನ್ನ ಹಾಕೋ ಬಂದು ನೋಡಿ ಅಲ್ಲಿ ಏನ್ ಪರದಾಡ್ತಿದ್ದಾನಂತ ದೇವರಣೆಗಳು ಗೊತ್ತಿಲ್ಲ ಮಾತ್ರ. ಬಂದ ಯಾರನ್ನ ಹಾಕೊಂಡು. ಏನಪ್ಪ ರಾಜ್ಕುಮಾರ್, ಸಹಾಯಕ ಆಗ್ಬಿಟ್ಟಿದ್ಯಾ? ಚಿನ್ನು, ಅಕ್ಕನ್ ಚಿನ್ನು ಏನ್ ಸಹಾಯಕ ಆಗ್ಬಿಟ್ಟಿದ್ಯಾ? ಸಹಾಯಕ ಆಗ್ಬಿಟ್ಟಿದ್ಯಾ? ಚೆನ್ನಾಗಿದ್ದೀನ. ಈಗ ಎಲ್ಲಿಗೆ ಹೋಗೋದು ಹೇಳು, ಎಲ್ಲಿಗೆ ಹೋಗೋದ? ನಡಿಯಲ್ಲಿ ಮುನ್ಸಿಗೆ ಹೋಗೋದ ಫಸ್ಟ್. ಮುಗಿಸಿ ಎಲ್ಲಿಗೆ? ಮುನ್ಸಿಗೆ ಹೋಗೋದ ಫಸ್ಟ್ ನಡಿ ಅಂತ. ಆಮೇಲೆ ಎಲ್ಲ ಹೋಗೋಣ ಅಂತ ಹೇಳ್ದೆ, ಸ್ಟಾರ್ಟ್ ಫಸ್ಟ್ ಎಲ್ಲ ಹೋಗೋಣ ಅಂತ. ಅದೇನೋ ಹೇಳ್ದಲ್ಲ ಹುಣಸೂರು ಅಂತ, ಸೀದಾ ನಡಿ. ನಾಗರೊಳಗೆ ಹೋಮ. ಯಾಕ್ಲಾ? ಇಲ್ಲ ಅಕ್ಕನ್ ಚಿನ್ನು ಇನ್ನೇನ ಸಮಾಚಾರ? ಹೆವಿ ಡ್ರೈವರ್ ಅಪ್ಪ ನಮ್ದು. ಲೌಡೆ ಕೇಬಲ್ ಲೆಫ್ಟ್ ಸೈಡ್ ಹೋಗಂತ ಹೇಳಿ, ರೈಟ್ ಸೈಡ್ ಅಲ್ಲಿ ಏನು ಕಾಣ್ತಿಲ್ಲ ಅಂತ. ದೊಡ್ಡ ಲೌಡೆ ಕೇಬಲ್ ಅಂದ್ರೆ ಇವನೇ ಹೆವಿ ಡ್ರೈವರ್. ಗಾಡಿ ಕೊಟ್ಟಿದ್ದಾನೆ, ಈ ಕಡೆ ರೈಟ್ ಸೈಡ್ ಹೋಗ್ತೇನೆ, ಲೆಫ್ಟ್ ಸೈಡ್ ಹೋಗ್ತೇನೆ. ನಮ್ಗೆ ಇಲ್ಲಿ ಪಾಯಬಲ್ ಗಾಡಿ ಕೊಟ್ಟಿರೋದಲ್ಲ, ನಿಂಗೆ ಓಡ್ಸಕ್ ಗೊತ್ತಿಲ್ಲ ಅಂತ ಹೇಳು ಕರೆಕ್ಟ್ ಆಗಿ. ನಿಂಗೆ ಲಾರಿ ಡ್ರೈವರ್ ಅಂತ ಮನ್ಸಲ್ಲಿ ಜ್ಞಾನ ಇವನಿಗೆ. ಗಾಡಿ ಓಡಿಸ್ತಿದ್ದ, ಲಾರಿ ಓಡಿಸ್ತಿದ್ದ.
ಡಾಕ್ಟರ್ ಡ್ರೈವಿಂಗ್ ಅಲ್ಲಿ ನಮ್ದು ಟೂರು ಲವ್ ಮಾಡಿ ಟೂರ್ ಆಗೋಯ್ತು. ನಾವು ಟೂರ್ ಮಾಡಿ ಟೂರ್ ಆಗಿತ್ತು. ನಾವೇನು ಟೈಮ್ ಪಾಸ್ ಮಾಡಲಿ, ಏನ್ ಮಾಡಕ್ಕಾಗಲ್ಲ. ಟೈಮ್ ಪಾಸೇ ಮಾಡ್ತಿದ್ವಿ. ಟೈಮ್ ಪಾಸ್ ಮಾಡ್ತಾನಲ್ಲ ನಮಗೆ. ಟೈಮ್ ಪಾಸ್ ಮಾಡ್ತಿದ್ವಿ ನಮಗೆ ಏನಿದು ಅದು ಏನ್ ಮಾಡಕ್ಕಾಗಲ್ಲ. ಯಾವ್ದು ಮಾಡ್ಬೇಕು, ಯಾವತ್ತು ಫ್ಲರ್ಟ್ ಮಾಡ್ಬೇಕು ಅಂತ ಹೇಳ್ತೀಯ. ನಿನ್ ಜೊತೆ ಕಲಿಬೇಕಲ್ಲ, ಟ್ಯೂಷನ್ ಬರ್ತೀನಿ ನಿನ್ ಜೊತೆ. ಅಲ್ಲೇ ಎಷ್ಟು ಲವ್ ಮಾಡ್ದ ಮಾರ್ರೆ ಅವನು. ಲವ್ಗೆ ಯಾವತ್ತು ವ್ಯಾಲ್ಯೂ ಇಲ್ಲ, ಬೆಲೆ ಇಲ್ಲ. ಸೊ ಅದಕ್ಕೆ ಅಲ್ಲ. ನಮಗೆ ಇವನು ಒಂದು ಸ್ಕೂಲಲ್ಲಿ ಇರ್ಬೇಕಾದ್ರೆ ಒಂದು ಮಾಡಿದಲ್ಲ ಯಾರಾದ್ರೂ ಹೆಸರು ಲವ್ ಅಲ್ಲ ಕಣ, ಅಟ್ರಾಕ್ಷನ್. ಅಟ್ರಾಕ್ಷನ್ ಅಲ್ಲ, ಆ ಕಡೆಯಿಂದ ಬಂದಿತ್ತಲ್ಲ. ಅಲ್ಲ ಮುಗಿತ್ತಲ್ಲ ಫೇಸ್ ಒಳಗೆ ಚೆನ್ನಾಗಿದ್ಲು. ಮುಗಿತು ಯಾರಾவது ಹೆಸರೇನ ಅದೆಲ್ಲ ಅಲ್ಲ, ಅದು ಅದೇನಾಯ್ತು ಅಂತ ಹೇಳಿದ್ರೆ, ನಾ ಲವ್ ಮಾಡೋ ಟೈಮಿಗೆ ಅವಳು ಫೀಲಿಂಗ್ಸ್ ಇತ್ತಿಲ್ಲ. ಹಿಂಗ ಇರ್ಬೇಕಾದ್ರೆ ಅವಳು ಫೀಲಿಂಗ್ಸ್ ಬಂತ ಇಲ್ಲೋ ಗೊತ್ತಿಲ್ಲ, ಬಂದಿತ್ತಾ? ಬಂದಿರ್ಬಹುದು, ಹೇಳಕ್ಕಾಗಲ್ಲ. ಅದಾದ್ಮೇಲೆ ಸುಮಾರು ಟೈಮು ಇರ್ಲಿಲ್ಲ. ಅದಾದ್ಮೇಲೆ ಫೀಲಿಂಗ್ಸ್ ಹೋಗ್ಬಿಟ್ಟು ಅವಳ ಮೇಲೆ. ಫೀಲಿಂಗ್ಸ್ ಅನ್ನೋದು ಒಂದೇ ಟೈಪ್ ಬರೋದು. ಹಂಗಲ್ಲ ನೋಡು, ನಾನು 9th ಅಲ್ಲಿ ಇರ್ಬೇಕಾದ್ರೆ ಅನ್ಕೊಳ್ತೀನಿ, 9th ಇಂದ ಫಸ್ಟ್ ಪಿ ಯು ತನಕ ಸಹ ಓಕೆ, ಆ ಲೆವೆಲ್ ಇತ್ತು. ಅದಾದ್ಮೇಲೆ ಹೋಗೇ ಬಿಡ್ತೀವಿ, ಸಿಗಲ್ಲ ಅಂತ ಆಗ್ಬಿಡ್ತು. ನಾನು ಇವನು ಹೋಗಿದ್ವಿ ಒಂದ್ ದಿವಸ ಅಂತೆ ಗಾಡಿಲಿ. ಅದು ನಂಬರ್ ಇಲ್ಲ ಅದ್ ಗಾಡಿಲಿ. ಇವನು ನಾನೊಂದ್ ಬೈಕಲ್ಲಿ, ಇವನೊಂದ್ ಬೈಕಲ್ಲಿ ಒಂದ್ ರೈಡ್ ಹೋಗು ಅಂತ ಹೇಳಿ ಹೊರಟಿದ್ರು. ನಂಗೆ ಸಡನ್ ನೆನಪಾಯ್ತು, ಅವ್ರ ಮನೆ ಇಲ್ಲೇ ಅಲ್ಲ ಅಂತೇಳಿ ಹೋದೆ, ಕರ್ಕೊಂಡು ನೋಡಿದ್ರೆ ಅಲ್ಲಿ ಮನೆಗೆ ಹೋಗಿ ದಾರಿನೇ ಇಲ್ಲ, ನೀರು ಹರಿತು ಉಂಟಲ್ಲಿ. ಅದೇನ್ ಮಾಡೋದು, ಸೀದಾ ಬಂದ್ಬಿಟ್ಟು ಅಷ್ಟೇ. ಎಲ್ಲ ಒಂದು ನೆನಪುಗಳು ಅಷ್ಟೇ. ನಮ್ಮ ಸ್ವಂತದ್ದು ಲವ್ ಸ್ಟೋರಿ, ನಮ್ಮ ಮೂವಿದ ಲವ್ ಸ್ಟೋರಿ, ನಮ್ಮ ಸ್ಕೂಲಲ್ಲಿ ನಮ್ಮ ಲವ್ ಸ್ಟೋರಿನೇ ಇಲ್ಲ ಯಾವುದು. ಯಾವುದು ಆಗಿ ಟಾಸ್ಕು ಗಾಡಿ ಓಡ್ಸಕ್ಕೆ ಹೆಂಗೆಂಗೋ ಬಂದ್ಬಿಡ್ತಾರೆ. ಇಂಡಿಕೇಟ್ರೇ ಬೇಡ ಅವ್ರಿಗೆಲ್ಲ, ಇಂಡಿಕೇಟರ್ ಇಲ್ಲ, ಹೆಲ್ಮೆಟ್ ಇಲ್ಲ. ನೋಡಿ ಅಲ್ಲಿ ನೋಡಿ, ಬರ್ತಿದಾರೆ ನೋಡಿ. ಹೆಲ್ಮೆಟೇ ಹಾಕೋದಿಲ್ಲ. ಒಬ್ರು ಒಂದ್ ಹೆಲ್ಮೆಟ್ ಯೂಸೇ ಮಾಡಲ್ವಾ ಅಂತ. ಅದಕ್ಕೆ ಇಲ್ಲಿ ಹೆಲ್ಮೆಟ್ ಶಾಪೇ ಇಲ್ಲ. ಇಲ್ಲಿ ಏನ್ ಹೇಳ್ತೀರ ನೀವು? ಇಲ್ಲಿ ನೋಡಿ, ಒಬ್ರು ಹೆಲ್ಮೆಟ್ ಹಾಕಿಲ್ಲ. ಹೆಲ್ಮೆಟ್ ಶಾಪ್ ಒಂದು ಹೆಲ್ಮೆಟ್ ಇಲ್ಲ. ಬಂದ್ಬಿಟ್ಟು ನಮ್ಮ ಫ್ರೆಂಡ್ಸ್ ಬಗ್ಗೆ ಈ ತರ ಮಾತಾಡಿದ್ರೆ ಸ್ವಲ್ಪ ನಮಗೆ ಇರಿಟೇಷನ್ ಆಗುತ್ತೆ. ಇರಿಟೇಷನ್ ಅಲ್ಲ, ಇರೋ ಟ್ರೂತ್ ಹೇಳಿದ್ದು. ಟ್ರೂತ್ ಇದೆ, ಬಟ್ ಅಂದ್ರೆ ಇಲ್ಲಿ ಪೀಪಲ್ಸ್ ಮೇಲೆ ಡಿಪೆಂಡ್ ಇದೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಹೆಂಗ್ ಬರ್ತಾರೆ ಅಂತಾನೆ ಗೊತ್ತಾಗಲ್ಲ. ರಮ್ ಅಂತ ನಮಗೆ ಭಯ ಆಗ್ತದೆ ಇಲ್ಲಿ ಹೋಗಕ್ಕೆ. ಲೆಜೆಂಡಿಗೆ ಮಾತ್ರ ಇಲ್ಲಿ ಓಡ್ಸಕ್ಕಾಗೋದು. ಇಲ್ಲಿ ನೋಡಿ 3 ಜನ ಹೆಲ್ಮೆಟ್ ಇಲ್ಲ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಅಲ್ಲ ಅಲ್ಲಿ ಸೆಲ್ಫ್ ಬಿಲೀವ್ ಇರಬೇಕು ಯಾವತ್ತೂ. ಮ್ಯಾಪ್ ಮೇಲೆ ಇಟ್ಟಿರೋ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ರೆ ನಾವೀಗ ಎಲ್ಲೋ ಇದ್ಬಿಡ್ತಿದ್ವಿ. ಏನ್ ಮಾಡಕ್ಕಾಗಲ್ಲ. ಸೊ ಮೂವಿ ಹೇಳ್ತಾ ರಿಲೇಟೆಡ್ ಸೆಲ್ಫ್ ಬಿಲೀವ್ ಇದ್ರೆ ಯಾವತ್ತು ಇಂಪ್ರೂವ್ ಆಗ್ತಿದ್ವಿ. ಸೆಲ್ಫ್ ಬಿಲೀವ್ ಇಲ್ಲ ನಮ್ಮ ಮೇಲೆ ಯಾವತ್ತು ಮಾಡ್ತೀವೋ ಅವ್ರ ಮೇಲೆ ಆಯ್ತದೋ ಎಸ್ ಆತರ. ಅವ್ರ ಮೇಲೆ ಡಿಪೆಂಡ್, ಇವ್ರ ಮೇಲೆ ಡಿಪೆಂಡ್ ಆಗಿ ನಮ್ಮ ಲೈಫ್ ಹಿಂಗಾಗಿದೆ ನೋಡಿ. ಲೈಫಲ್ಲಿ ಭಯ ಇಲ್ಲ, ಭಯ ಒಂದಿಲ್ಲ, ಭಯ ಬಿಟ್ಟು ಎಲ್ಲ ಇದೆ. ಸೊ ನಾವ್ ಹೇಳಿದ ಇಷ್ಟೇ, ಬಿಲೀವ್ ಯುವರ್ಸ್, ಬಿಲೀವ್ ಇಡಿ ಮಾಡಿ ಮುಂದೆ. Nobody believes in you. You lose and again and again and again and again. Life's a song, but you still live in a dream until you win. It's not over. ಇದೊಂದು ಲೈಫ್ ಎಂಜಾಯ್ ಮಾಡಿ ಅಷ್ಟೇ. ಅದ್ನೇ ನಾನು ಹೇಳಿದ್ದೇಳ. ನೀವು ಪ್ರಾಕ್ಟೀಸ್ ಮಾಡಿದ್ರು ಸತತ 3 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದೀನಿ. ಸೊ ಡೇ ಚೆನ್ನಾಗಿದೆ ಇವತ್ತು, ಫುಲ್ಲು ವೈಬಲಿ. ವೆದರು ಎಷ್ಟು ಬಿಸಿಲಿಲ್ಲ, ವೆದರು ಚೆನ್ನಾಗಿದೆ. ಸ್ವಲ್ಪ ಲೈಟಾಗೆ ಕ್ಯಾಮ್ರಾ ಇದೆ ಅಂತ ಏನೇನೋ ಮಾತಾಡ್ತಿದ್ದೇನೆ. ಹೇಳಿಲ್ಲ. ಸೊ ಓಕೆ ಗೈಸ್, ಆಯ್ತು. ನೋಡುವ ನಾಗರಹೊಳೆ ಹೋಗಿ ನೋಡುವ ಏನೇನು ಸಿಗ್ತದೆ ಅಂತ. 5 minutes ಸ್ವಾಮಿ ಕೈ ಮುಕ್ಕೊಳ್ಳಿ, ದೇವರ ಕಾಪಾಡಪ್ಪ. ಇಲ್ಲಿ ಯಾವುದೋ ಪ್ಲೇಸ್ ಏನೋ ಬಂದ್ವಿ, ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಹೋಗ್ತಿದ್ದೀವಿ. ರೋಡ್ ಉಂಟು ಚೆನ್ನಾಗಿ, ಅಲ್ಲಿಗೆ ಹೋಗ್ತಿದ್ದೀವಿ ಅಂತ ದೇವರನೆಗಳು ಗೊತ್ತಿಲ್ಲ. ಇದ ಸುಮ್ಮನೆ ಹೋಗ್ತಿದ್ದೀವಿ. ರೋಡ್ ಸೈಡ್ ಇತ್ತು, ರೋಡ್ ಸೈಡ್ ಏನೋ ವಾಟರ್ ಇತ್ತು, ಅದೆಲ್ಲ ನೋಡೋಣ ಅಂತ ಅನ್ಕೊಂಡು ಬಂದ್ವಿ. ಇದೆಲ್ಲ ನೋಡಿದ್ರೆ ಸೀಬೆಹಣ್ಣು ಉಂಟು ಬೇಕಾ? ಹಣ್ಣು ಸಾಯಲಿ ಮಾರ. ಇಲ್ಲಿ ತೋಟ ಚಂದ ಇದೆ ಮತ್ತೆ. ಇದು ಡೆಡ್ ಎಂಡ್ ಅಂತ. ಮನೇನೋ ಅಲ್ಲಿ ಅವ್ರ ಮನೇನ ಬ್ಯಾವರ್ಸಿ
ಸುಮ್ಮನೆ ಹೋಗಿ ಬೈಸ್ಕೊಳ್ಳೋದ್ಕಿಂತ ಈಗ ಮುಚ್ಚಿ ವಾಪಸ್ ಹೋಗ. ಹೇಳ್ದೆ ಬೇಡ ಮಗ ಹಂಗೆ ಹೋಗೋಣ ಅಂತ. ಒಳ್ಳೆ ನಡ್ಕೊಂಡು ಹೋಗೋದಾ? ಬೇಡ ನೋಡಿದ್ರ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬರಬೇಡಿ ಆಯ್ತಾ. ಈಗ ಅಲ್ಲಿ ಕಾರ್ದಲ್ಲಿ ನೀವು ಇದು ರಿವರ್ಸ್ ಮಾಡಿದಿರಲ್ಲ, ಅಲ್ಲೇ ಇಟ್ಕೊಡೋದು, ಯಾರು ಬರಲ್ಲ ಅನ್ಸುತ್ತೆ. ಅವ್ನು ನೋಡಿ ಸುಮ್ಮನೆ ಹೋಗ್ತಿದ್ದಾನೆ ಅವ್ರ ಅಪ್ಪನ ತೋಟನ ಥರ ಅಲ್ಲಿ ಹಿಡ್ಕೊಂಡು ಗುಂಡ್ಗಿಂಡು ಹೊಡಿಬೇಕು ಯಾರಾದ್ರೂ ಅವನಿಗೆ. ಬೇಗ ಹೋದ್ರೆ ಒಳ್ಳೇದು. ಎಡೇಜ ಅದು ಹಾಳಾಗಿದ್ದಾರ ಕೊಡ್ತಾನೆ ಗಾಯ್ಸಲ್ಲ ಅವ್ರಿಗೆ ಬಲೆ ಪೋಯ್. ಆಯ್ತಾ? ನಮ್ ಸೈಡ್ ಎಲ್ಲ ಹಿಂಗೆಲ್ಲ ಬಂದಿದೆ. ಪಕ್ಕ 3 ಬಿಲ್ಟೆ ಮೇಲೆ ಪಕ್ಕ ಗುಂಡು ಹೊಡಿತಿದ್ವು. ಬೈತಾರ ಅಲ್ಲಿ ಬೈಯದ ಪ್ರಾಪರ್ಟಿ ಎಂಟ್ರ್ ಆಗೋಣ ರೋಡ್ ಸೈಡ್ ಇರೋ ಪ್ರಾಪರ್ಟಿ ಮೆಣಸು ಕೊಯ್ದಿದ್ದಕ್ಕೆ ಅದೇ ಮೆಣಸು ಆಗ್ತದೆ. ವಿಡಿಯೋದಲ್ಲ ನೋಡಿದೆ. ಸಿವೇಗ ತಿನ್ಕೊಂಡು ಹೋಗ್ತಿದ್ವಿ. ಪ್ಲೇಸ್ ಅಂದ್ರೆ ಸಿಕ್ತಿಲ್ಲ. ತೋಟ ಮಾತ್ರ ಮಸ್ತಾಗಿ ಮಾಡಿದಾರೆ ಮಾತ್ರ. ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಚಂದ ದುಡ್ಡಿದ್ರೆ ತಂದು ಇಲ್ಲೇ ಸೆಟ್ಲ್ ಆಗ್ಬಿಡೋದವ. ಹೆಂಗೆ ಉಂಟು ಮರೆ ಪ್ಲೇಸ್. ಮನೇಲಿ ಇದ್ದಾರೆ, ಯಾರು ಇಲ್ಲ ಮನೇಲಿ. ಇದ್ರೂ ನೆಮ್ಮದಿಯಾಗಿರ್ಬೇಕು. ಕಾಣ್ತಿಲ್ಲ ಕಾಣ್ತೀವಿ. ಒಂದು ನಿಮಿಷ ಝೂಮ್ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಬಂದಿದ್ದೀವಿ. ವಾಶ್ರೂಮ್ಗೆ ಹೋಗ್ಬೇಕಂತ ಹೋಗ್ತಿದ್ದಾನೆ. ಮಾತಾಡ್ಬಿಟ್ಟು ಇವಾಗ ನಾವು ನಾಗರಹೊಳೆಗೆ ಹೋಗ್ಬಿಟ್ಟು ಒಂದು ರೌಂಡ್ ಹೊಡ್ಕೊಂಡು ಬರ್ತಿದ್ದೀವಿ. ಇವನು ಬಂದು ನೀನು ಅದಕ್ಕ ಇಲ್ಲ ಮಗ, ಏನೋ ಫ್ರೆಂಡೆ. ಹಾ ಅವ್ರದ್ದೆ. ಏನಿಲ್ಲ ಡೈರೆಕ್ಟ್ ಹೋಗು. 30 ಕಿಲೋಮೀಟರ್ ಗಂಟೆ ನಿಮ್ಗೆ ಏನಾದ್ರೂ ಏನು ಸಿಗಿಲ್ಲ, ಎಲ್ಲ ಬರೀ ಫುಲ್ ಕಡೆ ಸಿಗೋದು ಆ ಕಡೆ ಈ ಕಡೆ ಅಲ್ವಾ. 30 ಕಿಲೋಮೀಟರ್ ಆದ್ಮೇಲೆ ಗೇಟ್ ಸಿಗ್ತದೆ ಒಂದು ಡೌನ್ ಮನೆಗೆ ಬಿಟ್ಟು ಹೋಗ್ಬೇಕು. ನೀನು ಗೇಟ್ ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಮುಂದಕ್ಕೆ ಹೋಗ್ಬೇಕು. ಇನ್ನೂ 1 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಕ್ಯಾಂಟೀನ್ ಸಿಗ್ತದೆ. ಸೀಟ್ ಹುಡುಕೋ ರಿಟರ್ನ್ ಆ ಕಡೆ ತಿರ್ಸ್ಕೊಂಡ್ರೆ ಎಂಟ್ರಿ ಹಾಕ್ಸ್ಕೊಂತ ಆಗ್ಬೋದು ಮನೆ ಬಂದ್ಬಿಡು ಅಷ್ಟೇ. ಏನ್ ಮಾಡ್ತಾರೆ ಎಂಟ್ರಿ ಹಾಕ್ಸಕ್ಕೆ? ಇಲ್ಲೇ ಫ್ರೆಂಡ್ ಡಿಸ್ಕಷನ್ ಮಾಡ್ತಿದ್ದೋ. ಹೋಗಿ ಎಂಟ್ರಿ ಹಾಕ್ಸ್ಕೊಂಡು ಸರಿ ಮಚ್ಚ ಆಯ್ತು. ದೂರ ಕೊಡಿ ವಾಪಸ್ ಬರೋದು 60 ಕಿಲೋಮೀಟರ್ ಟೋಟಲ್. ಏನು 10 ಮಿನಿಟ್ 32 ಅಂತ ಹೇಳಿದ್ರೆ ಹಂಗೆ ಹೋಗೋದಿಲ್ಲ ಅಲ್ಲಿ ತನಕ. 60 ನಾಗರಹೊಳೆಗೆ ಅಂತ ಬಂದ್ವಿ. ಬಂದ್ಬಿಟ್ಟು ಈಗ ವಿಡಿ ಪಂಡ 30 ಕಿಲೋಮೀಟರ್ ಹೋಗ್ಬೇಕು. ಗಾಡೀಲಿ ಫ್ಯೂಲ್ ಇಲ್ಲ. ಇವ್ನು 9 ಕಿಲೋಮೀಟರ್ ಅಂತ ಹೇಳಿ ಕರ್ಕೊಂಡು ಎಂತ 9 ಕಿಲೋಮೀಟರ್ ಅಂತ ಹೇಳಿದ್ ನಾನು. ಅಲ್ಲಿಂದ ಅಲ್ಲಿಂದ 20 ಕಿಲೋಮೀಟರ್ಸ್ ಅಂತ ಹೇಳಿದ್ದೆ. ಓಕೆ, ಬಟ್ ನಮ್ಗೆ ಇಲ್ಲಿ ಎಂಟ್ರೆನ್ಸ್ ನಮ್ಗೆ ಗೊತ್ತಿರ್ಲಿಲ್ವಲ್ಲ. ಸೊ ಗಾಯ್ಸ್ ಎಲ್ಲಿ ಗಂಟ ಬಂದ್ಬಿಟ್ಟು ಇಲ್ಲಿಂದ ಸುಮಾರು ನಾವು ಹುಣಸೂರಿಂದ 20 ಕಿಲೋಮೀಟರ್ಸ್ ಬಂದು, ಸೊ ಇಲ್ಲಿಂದ 30 ಕಿಲೋಮೀಟರ್ಸ್ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. 30 ನಾವು ತಿಂಗಳು ಮಾಡ್ತಿದ್ವಿ ಏನು ಹೋಗ್ಬೇಕು ಅಂತ, ರಿಟರ್ನ್ ಹೋಗ್ಬೇಕು ಅಂತ ಪ್ಲಾನ್ ಇದೆ. ರಿಟರ್ನ್ ಹೋಗೋ ಪ್ಲಾನ್ ಇಲ್ಲ ನೋಡುವ ಈಗ. ಸೊ ಈಗ ಒಂದು 5 ಮಿನಿಟ್ ನಿಮಗೆ ಹೇಳ್ತೀವಿ. ಸೊ ಇಲ್ಲೊಂದು ಈ ಕಡೆ ಹಿಂಗೆ ಹೋಗ್ತಾ ಇರ್ತಾ ಒಂದು ಗೋಲ್ಡನ್ ಟೆಂಪಲ್ ಸಿಗುತ್ತಂತೆ. ಸೊ ಗೋಲ್ಡನ್ ಟೆಂಪಲ್ ಎಲ್ಲರೂ ವಿಸಿಟ್ ಮಾಡಿ ಹೋಗ್ಬೇಕು, ಯಾಕೆಂದರೆ ನಾವು ಬಂದು ಸುಮ್ಮನೆ ವೇಸ್ಟ್ ಆಫ್ ಟೈಮ್ ಆಗುತ್ತಲ್ಲ. ಸೊ ಈಗ ಹೋಗ್ಬೋದು, ಏನಿಲ್ಲ. ಸೊ ಫ್ಯೂಯಲ್ ಇದ್ರೆ ಹೋಗ್ಬೋದಾಯ್ತು. ಸೊ ಏನಂತ ನೋಡ್ದ ಎಲ್ಲ ಕಾರ್ ಓನರ್ ಹೇಳ್ಬೇಕು. 20 ಕಿಲೋಮೀಟರ್ ಅಂತ ಹೇಳಿ ಕರ್ಕೊಬಂದು ಬೋಸುಡಿಗಳು 60 ಕಿಲೋಮೀಟರ್ ಅಂತ ಹೇಳ್ತಾರೆ. ಸೊ ಗಾಯ್ಸ್ ನಮಗೆ ಗೊತ್ತಿರಲಿಲ್ಲ ಏನು ಅಂತ ಇಲ್ಲಿ, ಅದಕ್ಕೆ ಹೇಳಿಲ್ವಾ ಗೂಗಲ್ ಮ್ಯಾಪ್ ನ ನಂಬಿದ್ದು ನಮ್ದಷ್ಟು. ಸೊ ಫಸ್ಟ್ ಟೈಮ್ ಬಂದಿದ್ದು ವಿಸಿಟ್ ಮಾಡಿರೋದಲ್ಲ, ಸೊ ನಮಗೆ ಗೊತ್ತಿರಲಿಲ್ಲ. ಏನೋ ಫ್ಯೂಲ್ ಹಾಕ್ಸ್ಕೊಂಡಿರಲಿಲ್ಲ. ಫ್ಯೂಲ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾನೆ. 20 ಕಿಲೋಮೀಟರ್ ಓಕೆ, ರಿಟರ್ನ್ ಬರೋಕ್ಕೆ ಒಂದು 20, ಮತ್ತೆ ಅಲ್ಲಿ ಟೌನಲ್ಲಿ ಬಂದು ಹಾಕ್ಸ್ಕೊಬೋದು. 30 to 60 ಆಗುತ್ತೆ ರಿಟರ್ನು. 60 ಕಿಲೋಮೀಟರ್ಸ್ ಆಗುತ್ತೆ. 60 ಕಿಲೋಮೀಟರ್ 60 ಅಂತ ಹೇಳಕ್ಕಾಗಲ್ಲ. 60 ಒಂದು 70 ಆಗ್ಬೋದು. 35 ಏನೋ ಲೆಕ್ಕ ಇದೆ. ನೋ 30 ಇರೋದು ನಾನು ಹೇಳಿದ್ದು ಲೆಕ್ಕ 30 ಇದೆ. ಸೊ ಇಲ್ಲಿ 30 60 ಆಯಿತು. ಸೊ ನಾವು ಹುಣಸೂರು ಹೋಗಿದ್ರೆ 40 20 + 50 ಆಯಿತು ಆಗುತ್ತೆ. ಮತ್ತು ಇಲ್ಲೆಲ್ಲೂ ಪೆಟ್ರೋಲ್ ಬ್ಯಾಂಕ್ಸೇ ಇಲ್ಲ ಎಮರ್ಜೆನ್ಸಿಗೆ. ಆಮೇಲೆ ಗಾಡಿ ತಳ್ಳೋಕ್ಕೂ ಆಗಲ್ಲ. ಸೀನ್ ಸಿಂಗಾಪುರ್ ಆಗ್ಬಿಡುತ್ತೆ. ಮತ್ತೆ ಹೇಳ್ತೀವಿ, ನನಗೆ ಗೊತ್ತಿಲ್ಲ. ಒಂದು 2 ಮಿನಿಟ್ಸ್ ಬಿಟ್ಟು ನಾವು ಹೇಳ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ನಾಗರಹೊಳೆ ಫಾರೆಸ್ಟ್ ಕ್ಯಾನ್ಸಲ್ ಆಗಿಬಿಟ್ಟು ಇವಾಗ ಹುಣಸೂರಲ್ಲಿರುವಂತಹ ಟಿಬೆಟ್ ಕ್ಯಾಂಪಿಗೆ ವಿಸಿಟ್ ಮಾಡ್ತಿದ್ದೀವಿ. ಕುಶನಗರದ ಆಲ್ಮೋಸ್ಟ್ ನೋಡಿದ್ದೀನಿ ಹೇಗಿದೆ, ತುಂಬ ಸಲ ಹೋಗಿದ್ದೀನಿ. ಇದು ಫಸ್ಟ್ ಟೈಮ್ ಹುಣಸೂರು ಹತ್ರ ಬರ್ತಿರೋದು. ನಾಗರಹೊಳೆ ಕ್ಯಾನ್ಸಲ್ ಆಗಿರೋದ್ರಿಂದ ಹುಣಸೂರು ಹತ್ರ ಬರ್ತೀವಿ. ಅದು ಆಲ್ಮೋಸ್ಟ್ ಇದೆಲ್ಲ ನೇಮ್ ಇದು ಗುರುಪುರ ಅಂತ ಇಲ್ಲೊಂದು ಗೋಲ್ಡನ್ ಟೆಂಪಲ್ ಇದೆ. ಸೊ ಅದನ್ನ ವಿಸಿಟ್ ಮಾಡಕ್ ಬರ್ತೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ವಿಸಿಟ್. ಆಲ್ಮೋಸ್ಟ್ ಇದೆಲ್ಲ ಒಂಥರ ಸೇಮ್ ಇರುತ್ತೆ.
ನಂಗೆ ಇವಾಗ ಹುಣಸೂರಲ್ಲಿ ಇದ್ದೀನಿ, ಆಕ್ಚುಲಿ ಕೊಪ್ಪಾಗ ಹೋಗ್ತಿರೋ ಫೀಲ್ ಆಗ್ತುಂಟು ಇಲ್ಲಿ ನೋಡಿ. ಚೈನಾ ಆ ಸೈಡ್ ಅಂತ ಎಲ್ಲಿಂದ ಗೊತ್ತಿಲ್ಲ. ಆಲ್ಮೋಸ್ಟ್ ಟಿಬೆಟ್ ಕ್ಯಾಂಪ್ ವಿಸಿಟ್ ಮಾಡ್ಬೋದಿಲ್ವ ಅಂತ ಗೊತ್ತಿಲ್ಲ. ಪಾರ್ಕಿಂಗ್ ಅಲ್ಲಿ ಹಾಕಿದ್ದಾರೆ. ಗೇಟು ಆಕ್ಚುಲಿ ಇಲ್ಲೇ ಇದೆ ಎಂಟ್ರೆನ್ಸ್, ಇಲ್ಲೇ ಎಂಟ್ರೆನ್ಸ್ ಇದೆ, ಆದ್ರೆ ಎಲ್ಲಿಂದ ಗೊತ್ತಾಗ್ತಿಲ್ಲ. ಪಾರ್ಕಿಂಗ್ ಅಂತಿದೆ. कैंप इधर है ना, कैंप इधर है ना, गोल्डन टेम्पल विजिट करते हैं ना, करेगा ना, कोई प्रॉब्लम नहीं है. ಮಾಡ್ಬೋದಂತೆ, ಗಾಡಿನಲ್ಲಿ ಪಾರ್ಕ್ ಮಾಡೋಗ್ಬೇಕಷ್ಟೆ. ಜನ ಇಲ್ಲೇ, ಇಲ್ಲಿ ಕುಶಿನಗರ ರಶ್ ಇರ್ತದೆ, ಇಲ್ಲಿ ಯಾರು ಬರಲ್ಲ ಕಾಣ್ತದೆ ಅಷ್ಟು. ನೋಡುವ ಇಲ್ಲಿ ಒಳಗೆ ಹೇಗಿದೆ ಅಂತ. ಲೆಟ್ಸ್ ಗೋ ಪೋಯಿತ್. ಜನ ಯಾರು ಅಷ್ಟಿಲ್ಲ ಇಲ್ಲಿ, ಸುಮ್ಮನೆ ವಿಸಿಟ್ ಮಾಡೋಣ ಅಂತ ಬರ್ತೀವಿ. ಒಂದು ಬೈಕ್ ಇದೆ, ಒಂದು ಬೈಕು, ಒಂದು ನಮ್ಮ ಕಾರ್ ಬಿಟ್ರೆ ಪಾರ್ಕಿಂಗ್ ಅಲ್ಲಿ ಏನೂ ಇಲ್ಲ. ಒಂಥರ ಚೆನ್ನಾಗಿದೆ, ಫುಲ್ ಪೀಸ್ ಆಗಿದೆ ಮಾತ್ರ. ನಾವು 3 ಜನ ಅಂತ ಇಲ್ಲಿಗೆ ಬಂದಿರೋದು. ಇಲ್ಲಿ ಒಳಗಡೆ ವಿಸಿಟ್ ಹೇಗಿದೆ ನೋಡೋಣ. ಕುಶಿನಗರ ತರ ನೋಡಿ ಸರ್, ಇಲ್ಲಿ ಪೀಪಲ್ಸ್ಗಳು ಬರಲ್ಲ. ಸೊ ಮುನ್ಸಿಪಾಲಿಟಿ ಹತ್ರ ಇದೆ, ಸೊ 10 ಕಿಲೋಮೀಟರ್ಸ್ ಇದೆ. ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಅನ್ಸುತ್ತೆ, ಒಂಥರ ಚೆನ್ನಾಗಿದೆ. ಬಟ್ ಅಂದ್ರೆ ಕುಶಲನಗರ ನೀವೇನು ಅನ್ಕೊಂಡಿದ್ದೀರಿ, ಗೋಲ್ಡನ್ ಟೆಂಪಲ್ ಇದು ಎಂಟ್ರೆನ್ಸ್ ಚೀನಾ ಬಾರ್ಡರ್ ತರ ಉಂಟು. ಬುಕ್ ಫಾರ್ ಸೇಲ್ಸ್ ಒಂದು ಕಾಣ್ಬೋದು. ಇಲ್ಲಿ ಅಂಗಡಿ ಎಲ್ಲ ಇದೆ. ಇದು ಎಂತೆಂತ ಗೊತ್ತಿಲ್ಲ, ಮಾತ್ರ ಚೆನ್ನಾಗಿ ಉಂಟು. ಇಲ್ಲಿ ಯಾವ ಸೈಡಿಗೆ ಹೋಗೋದು ಅಂತಾನೂ ಗೊತ್ತಿಲ್ಲ. ಅದೇ ಕಾಣ್ತಿದೆ ಟಿಬೆಟ್ ಕ್ಯಾಂಪ್. ಪೀಸ್ ಆಗಿದೆ ಮಾತ್ರ, ಜನ ಕಮ್ಮಿ. ನೋಡಿ ಇಲ್ಲಿ ಚೆನ್ನಾಗಿದೆ. ನನಗೆ ಯಾವ ಸೈಡ್ ಹೋಗೋದು ಅಂತ ಗೊತ್ತಾಗ್ತಿಲ್ಲ. ಇದೇನು ಅಂತಾನೂ ಗೊತ್ತಿಲ್ಲ ಮಾತ್ರ. ಇದು ಒಂಥರ ಬುದ್ಧಿಸಮ್ ಸಖತ್ತಾಗಿದೆ ಮಾತ್ರ, ಮಸ್ತಾಗಿ ಡಿಸೈನ್ ಮಾಡಿದ್ದಾರೆ. ಓಕೆ, ಏನು ಕೆಲಸ ಬೇರೆ ಮಾಡಿಸ್ತಿದ್ದಾರೆ. ಈಗ ಬಂದಿದೆ ಪೂವಿ, ಬಂದಿದ್ದೀನಿ ಆಲ್ರೆಡಿ ಬಂದಿದ್ದೀನಿ. ಬಟ್ ಆದರೆ 3 years ಯಾಕೋ 3 years ಆಗ ನಮ್ಮ ಮನೋಜ್ ದುಡ್ಡು ಬಂದಿದ್ದಾರೆ. 3 years ಯಾಕೋ ಬಂದಿದೆ. ಬಟ್ ಅಂದರೆ ನಾನು ಪೋಯಿತ್ ಮಾತ್ರ ಇದ್ರೆ ಸಿಂಗಲ್ಸ್. ಬಟ್ ಆದರೂ ಒಂದು ಬೇಬ್ ಜೊತೆ ಬಂದಿದ್ದಾನೆ ಇಲ್ಲಿಗೆ. ನಿಜ, ಬೇಬ್ ಜೊತೆ ಬಂದಿರೋದು. ಒಂಥರ ಚೆನ್ನಾಗಿತ್ತು. ನಾವು ದಶಕಾಲದಿಂದ ಸಿಂಗಲ್ ಆಗಿ ಉಳಿದಿದ್ದೀವಿ. ಏನ್ ಮಾಡಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ, ಜಗದ ನಿಯಮ. ಸೊ ದೇವರು ಹಣೆ ಬರದ ಮೇಲೆ ಬರೆದಿರ್ತಾನೆ, ಸುಧಾರಿಸ್ಕೊಂಡು ಹೋಯ್ತಾ ಇರ್ಬೇಕು. ಜೇನೆಲ್ಲ ಕತ್ತು ಉಂಟು ಅಲ್ಲಿ, ಪೀಸಾಗಿ ಉಂಟು ಮಾತ್ರ. ಪೀಸ್ ಆಗಿದೆ ಅಂಡ್ ರೋಡ್ ಚೆನ್ನಾಗಿದೆ. ನಾವು ಒಂದೊಂದ್ಸಲ ಸುಮ್ಮನೆ ಕನ್ವರ್ಟ್ ಆಗ್ಬಿಡೋಣ ಅಂತ ಕನ್ವರ್ಟ್ ಎಲ್ಲ ಆಗ್ಬಿಡದ ಬೇಡಲ್ಲ. ಸ್ವಲ್ಪ ಎಲ್ಲ ಗೊತ್ತಿರೋ ತರ ಆಡ್ತಿದ್ದಾನೆ, ನಂಗೆ ಗೊತ್ತಿಲ್ಲ. ದೇವ್ರ ನೈಟ್ ಹೊಡಿತೀನಿ ಈಗ, ಕರೆಕ್ಟ್ ಆಗಿಲ್ಲ ಅಂತಿರೋದು ದಾರಿ. ಇಲ್ಲಿ ಸುಮ್ಮನೆ ಕುಶಿನಗರಕ್ಕೆ ಹೋಗ್ಬೋದಿತ್ತು. ಹೊರಗಿಲ್ಲ ಬಾ ಅನ್ಸತಿ ನೋಡು. ಅವರಿಬ್ಬರ ಮಕ್ಕಳು ನಡ್ಕೊಂಡು ಹೋಗ್ತಿದ್ದಾರೆ. ಏನು ಅಂತ ನೋಡ್ತೀನಿ. ಅದೇ ಕುಶಿನಗರದಲ್ಲಾದ್ರೆ ಫುಲ್ ಜನ ಇರ್ತಾರೆ. ಇಲ್ಲಿ ಜನ ಕಮ್ಮಿ, ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಆಟ ಸಾಮಾನಲ್ಲಿ. ಸೊ ಗಾಯ್ಸ್, ನಾವು ಏನು ಹೇಳೋದು ಅಂದ್ರೆ, ನಾವು 3 ಜನ ಅಂತ ಟೂರಿಸ್ಟ್ ಅವ್ರು ಇಲ್ಲಿ ನೋಡಕ್ಕೆ ಬಂದಿದ್ರು. ಅಲ್ಲ, ಇಲ್ಲಿ ಒಳಗಡೆ ಎಂಟ್ರಿ ಉಂಟಾ ಇಲ್ವಾ ಅಂತಾನು ಗೊತ್ತಿಲ್ಲ, ಸುಮ್ಮನೆ ಬಂದ್ವಿ. ಒಂದು ತರ ಪಿಳ್ಳನೂ ಇಲ್ಲ. ಇಬ್ರು ಪಿಳ್ಳೆ ಇದ್ದಾರೆ, ಇಬ್ರು ಪಿಳ್ಳೆ ಹೋಗ್ತಿದ್ದಾರೆ. ಇಬ್ರು ಆದ್ರೂ ಒಂಥರ ಪೀಸ್ ಆಗಿದೆ. ಸೊ ಮಾವಿನ ಮರ ಇದೆ, ಮಸ್ತ್ ನೋಡಲಿ. ತಗೋಬಿಡದ ಮಸ್ತಾಗಿ ಮಾಡಿದ್ದಾರೆ ಮಾತ್ರ. ದುಡ್ಡಿದ್ರೆ ತಗೋಬೋದು. ಬಟ್ ಏನಂದ್ರೆ ಪೀಸ್ ಆಗಿದೆ. ಅದೇ ಹೆಸರು ಹೇಳ್ತೀನಿ. ಬುದ್ಧ ಇದೆ ಇಲ್ಲಿ, ಬುದ್ಧದೊಂದು ಸ್ಟ್ಯಾಚ್ಯೂ ಸಹ ಇದೆ ಇಲ್ಲಿ. ಚೆನ್ನಾಗಿದೆ ಮಾತ್ರ, ಪೀಸ್ ಉಂಟು. ಆ ಸೈಡ್ ಹೋಗೋಗಿಲ್ಲ ಕಾಣ್ತದೆ, ಈ ಸೈಡ್ ಬುದ್ಧದೊಂದು ಸ್ಟ್ಯಾಚ್ಯೂ ಉಂಟು. ಚೆನ್ನಾಗುಂಟು ಮಾತ್ರ. ಮಳೆ ಬೇರೆ ಬರ್ತುಂಟು ಸಾವು. ನಾವು ಯಾವಾಗ ಏನಾದ್ರು ಶೂಟ್ ಮಾಡೋಣ ಅಂತ ಅನ್ಕೊಳ್ತೀನಿ, ಅವಾಗಲೇ ಮಳೆ ಬಂದು ಸಾಯ್ತದೆ. ಮನೋಜ್ ಅಷ್ಟೇ ಬುದ್ಧಿ ಹತ್ರ ಹೋಗ್ಬಿಟ್ಟಿದ್ದಾನೆ. ಆಲ್ವೇಸ್ ಇಸ್ ಗೈಡಿಂಗ್ ವೆರಿ ಆಲ್ವೇಸ್ ಗುಡ್. ಕನ್ನಡದಲ್ಲಿ ಹೇಳೋದು ಪ್ಲೀಸ್. ಅಂದರೆ ಬುದ್ಧಾಯಿಸಮ್ ಯಾವಾಗ ನಮ್ಗೆ ನಂಬಬೇಕಾದ್ರೆ ನೀವು ಸೆಲ್ಫ್ ಬಿಲೀವ್ ಇರಬೇಕು. ಸೊ ಬುದ್ಧಾಯಿಸಮ್ ನೋಡಿ ಹಿಂಗಿದೆ, ಪೀಸ್ ಇಂಡಿಕೇಟಿಂಗ್. ನೀರು ಹಾಕಲ್ದಂಗೆ ಬಿಟ್ಟಿ ಕುಡಿದ್ಬಿಟ್ಟು ಅವ್ನು ಮಾತ್ರ. ನೀರು ಹಾಕಲ್ದಂಗೆ ಬಿಟ್ಟಿ ಕುಡಿದ್ಬಿಟ್ಟು ಏನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾನೆ ಗೊತ್ತಿಲ್ಲ. ಬುದ್ಧ ಅಂದರೆ ಪೀಸ್, ಶಾಂತಿ, ಯಾವಾಗಲೂ ಶಾಂತಿಯಾಗಿರ್ಬೇಕು. ಅದು ನಂಗಿರಕ್ಕಾಗಲ್ಲ. ಟೆನ್ಷನ್ ಶಾಂತಿ ಅಲ್ಲ, ಇಲ್ಲಿ ಯಾರು ಕಾಣ್ತಾನಿಲ್ಲ, ಅದೇ ಟೆನ್ಷನ್ ಆಗ್ತದೆ. ಟೂರಿಸ್ಟ್ ಗೈಸ್ ಅಂದ್ರೆ ನೀವು ಬಂದ್ರೆ ಇಲ್ಲಿ ಒಂದು ವಿಸಿಟ್ ಮಾಡಿ. ಹುಣಸೂರಿಂದ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ, 10 to 15. ಇದೇ ತರ ಇಲ್ಲಿ ಟೂರಿಸ್ಟ್ ಪೀಪಲ್ಸ್ಗಳು ಬರಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ
ನನಗೆ ಗೊತ್ತಿಲ್ಲ ಅದಕ್ಕೆ ಕರ್ಕೊಂಡ್ಬಂದೆ. ಗೌಡ ಇವ್ನಿಗೆ ಗೊತ್ತಿಲ್ಲದೆ ಅಲ್ಲಿ 20 ಕಿಲೋಮೀಟರ್ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರು. ಎಲ್ಲೆಲ್ಲಿ ಕರ್ಕೊ ಹೋಗ್ತಿದೆ. ಕಿಲೋಮೀಟರ್ ಅಂತ ಹೇಳಿ ಆಕ್ಚುಲಿ ಮನೆ ಇರೋದು ಪಿರಿಯಾಪಟ್ಟಣದಲ್ಲಿ, ಇವನಿಗೆ ಗೊತ್ತಿದೆ ಹುಣಸೂರು ಕಡೆ ಪ್ಲೇಸ್ ಅಂತ ಇವನ ಕರ್ಕೊಂಡ್ ಬಂದ್ರೆ ಎಲ್ಲೆಲ್ಗೋ ಕರ್ಕೊ ಹೋಗ್ತಿದೆ. ನಿಮಗೆ ಗೊತ್ತು ಹುಣಸೂರಲ್ಲಿ ಪ್ಲೇಸಸ್ ಇಲ್ಲ, ಇರೋದೇ 2 ಪ್ಲೇಸ್. ದೊಡ್ಡ ವಿಷಯ ಹೇಳ್ಬಿಟ್ಟ ಹುಣಸೂರು ಜಾಗ ಉಂಟು ಅಂತ. ಅಲ್ಲಿ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ. ಬಟ್ ಅಂದ್ರೆ ಇವರು ಹೋಗ್ಲಿಲ್ಲ, ಹೋಗಿದ್ರೆ ಆಗ್ತಿತ್ತು ಫಾರೆಸ್ಟ್ ಅಲ್ಲಿ, ಬಟ್ ಇವ್ರು ಹೋಗಿಲ್ಲ. ಏನ್ ಮಾಡಕ್ಕಾಗಲ್ಲ? ಫಾರೆಸ್ಟ್ ಅಲ್ಲಿ ಹೋಗಿ ಗಾಡಿ ಅಲ್ಲಿಂದ ರಿಟರ್ನ್ ಬರೋದಾದ್ರೆ ಹೋಗ್ಬೋದು. ಅಲ್ಲಿಗೆ ಹೋಗಿ 35 ಕಿಲೋಮೀಟರ್ ಹೋಗಿ ಅಲ್ಲಿಂದ ರಿಟರ್ನ್ ಟಿಕೆಟ್ ತಗೊಂಡು 30 ವಾಪಸ್ ಇಲ್ಲಿಗೆ ಬರ್ಬೇಕಂತಲ್ಲಿ ಸಂಜೆ ಆಗಿ ಇವ್ನು ಡ್ಯೂಟಿ ಹೋಗಕ್ಕೆ ಯಾವ ಟೈಮ್ಗೆ ಅವ್ನು ಡ್ಯೂಟಿಗೆ ಹೋಗುತ್ತೆ. ನಮ್ದು ನೈಟ್ ಶಿಫ್ಟ್ ಇರೋದು ಆಕ್ಚುಲಿ. ಡೇ ಅಲ್ಲಿ ಸುತ್ತಾಡ್ತಿದ್ದೀನಿ. So guys, ಅನ್ಎಂಪ್ಲಾಯ್ಮೆಂಟ್ ಈ ಸೈಡಿಂದ ಒಂದು ಎಂಟ್ರಿ, ಈ ಸೈಡಿಂದ ಒಂದು ಎಂಟ್ರಿ ಸಹ ಇದೆ. ಫುಲ್ ಖುಷಿಲಿ ಓಡ್ತಿದ್ದಾನೆ. ಅಲ್ಲ ನಮ್ಗೆ ಯಾವ ಸೈಡ್ ಹೋಗ್ಬೇಕು ಅಂತ ದೇವ್ರನ್ನ ಗೊತ್ತಾಗ್ತಿಲ್ಲ, ಯಾರು ಜನಗಳೇ ಇಲ್ಲ ಮಾತ್ರ ಇಲ್ಲಿ. ದೊಡ್ಡ ವಿಷಯ ಇವನು ಬನ್ನಿ ಅಲ್ಲಿ ಅಂತ ಕರ್ಕೊಳೋದು. ಅಷ್ಟೇ, ಇಲ್ಲಿ ಒಳಗಡೆ ಏನು ನೋಡೋಕ್ಕಾಗಿಲ್ಲ, ವಾಪಸ್ ಎಕ್ಸಿಟ್ ಆಗ್ತಿದ್ದೀವಿ. ಇವತ್ತಿಗೆ ನಮ್ಮ ಈ ಬ್ಲಾಗ್ನ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ. ಯಾರು ಬೈಕೋಬೇಡಿ, ಅರ್ಥ ಇರೋಲ್ಲ ನಿಮ್ಮ ಬ್ಲಾಗಿಗೆ ಅಂತ. ನಾನು ಏನಾದ್ರು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ, ಆ ಪ್ಲ್ಯಾನ್ ಪ್ರಕಾರ ಏನೂ ಆಗಲ್ಲ. ಅದಕ್ಕೆ ಬ್ಲಾಗ್ ಈ ಥರ ಬರ್ತದೆ. ನಾನು ತಪ್ಪಲ್ಲ, ಏನು ಮಾಡೋಕ್ಕಾಗಲ್ಲ. ಕಂಟೆಂಟ್ ಅನ್ಕೊಂಡು ಏನಾದ್ರು ಮಾಡೋದಂತ ತಿನ್ಕೊಂಡಿರ್ತೀನಿ. ನಿರೀಕ್ಷಿತ ಅನ್ಕೊಂಡಿರೋದು ಏನೂ ಆಗಲ್ಲ. ಗಾಯ್ಸ್, ಸಪೋರ್ಟ್ ಮಾಡಿ ಸಂತಿಗೆ. ಯಾವತ್ತು ಮಾತ್ರ 2-3 ಇಯರ್ಸಿಂದ ಹೇಳಿದ್ದ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತ. ಸ್ಟ್ರಗಲ್ ಪಡ್ತಿದ್ದೇನೆ, ಬಟ್ ಅಂದರೆ ನಿಮ್ಮಿಂದ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡಿ. ವೀಡಿಯೋ ಹಾಕೋಕ್ಕಾಗ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಆಗ್ತಾನೆ, ಅವನು ಜಾಬಿಗೆ ಹೋಗ್ತಿದ್ದಾನೆ. ಸೊ ಅದರಿಂದ ಸಬ್ಸ್ಕ್ರೈಬ್ ಮಾಡಿ. ಬಿಟ್ಟು ಕುಡ್ಬಿಟ್ಟು ಮತ್ತೆ ನೀರಾಗ. ಓಕೆ ಗೈಸ್, ಬಾಯ್. ನಾವು ಓಡ್ತೀವಿ ನಮ್ಮ ಜನಲ್ಲಿ. ಈ ಥರ ಒಂದೆರಡು ಮಾತುಗಳನ್ನು ಹೇಳುತ್ತಾ ನಮ್ಮ ವಿಡಿಯೋನ ಇದೀಗ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್. ಡೂ ಸಪೋರ್ಟ್ ಪ್ಲೀಸ್. ಸಾರಿ, ಸಪೋರ್ಟ್ ಮಾಡ್ತೀರಿ ನಿಮಗೆ ಅಷ್ಟೇ. ಅಷ್ಟೇ. ಥ್ಯಾಂಕ್ ಯು. ಬಾಯ್.